ಹೇ ಹಾಯ್, ಒಬ್ಬ 20 ವರ್ಷದ ವ್ಯಕ್ತಿ 8,000 ಇನ್ವೆಸ್ಟ್ ಮಾಡಿ ಕೋಟ್ಯಾಧಿಪತಿ ಆಗ್ಬೋದು. ಗೊತ್ತಾ ನಿಮಗೆ? ಅರೆ ಇಲ್ಲ, ನಾನು ನಿಮ್ಮ ಕಿವಿ ಮೇಲೆ ಖಂಡಿತವಾಗ್ಲೂ ಫ್ಲವರ್ ಅಂತೂ ಇಡ್ತಾ ಇಲ್ಲ. ನೀವು ಮಂತ್ಲಿ 8,000ನ ಇನ್ವೆಸ್ಟ್ ಮಾಡಿದ್ರೆ ಅಂದರೆ 20 ವರ್ಷ ಇದ್ದಾಗ 5 ಕೋಟಿ ಹೇಗೆ ಸಂಪಾದನೆ ಮಾಡ್ಬೋದು ಅಂತ ಈ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ನಂಬಿಕೆ ಬರುತ್ತೆ. ಹಾಗಂತ ನಾನೇ ನಿಮಗೆ ಶಾಪಿಂಗ್ ಮಾಡಬೇಡಿ, ಖರ್ಚು ಕಡಿಮೆ ಮಾಡ್ಕೊಳ್ಳಿ, ಡಬಲ್ ಮನಿ ಮಾಡಿಬಿಡೋಣ ಅಂತೆಲ್ಲ ಡಿಫ್ರೆಂಟ್ ಸ್ಕೀಮ್ ಎಲ್ಲ ಹೇಳಿ ನಿಮ್ಮ ತಲೆನ ಕೆಡ್ಸಲ್ಲ, ಹಾಗೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡೋದಿಲ್ಲ. ನಾನಿವತ್ತು ನಿಮಗೆ ಹೇಳ್ತಾ ಇರೋದು, ನಿಮ್ಮ ಮುಂದೆ ಎಕ್ಸಿಬಿಟ್ ಮಾಡ್ತಾ ಇರೋದು ಒಂದು ಪಕ್ಕಾ ಪ್ರಾಕ್ಟಿಕಲ್ ಫಿನಾನ್ಷಿಯಲ್ ಪ್ಲ್ಯಾನ್. ಓಕೆ, ಸೊ ಈ ವಿಡಿಯೋನ ನಿಮಗೆ ನೋಡೋ ಮುಂಚೆ ಒಂದು ಸಣ್ಣ ಡಿಸ್ಕ್ಲೇಮರ್. ನಾವು ವಿಡಿಯೋದಲ್ಲಿ ಕನ್ವೀನಿಯನ್ಸ್ಗೆ ಅಂತ ಒಬ್ಬ 20 ವರ್ಷದ ವ್ಯಕ್ತಿ ಅವನ 60ನೇ ವರ್ಷದವರೆಗೂ ಕೂಡ 8,000 ಪರ್ ಮಂತ್ ಇನ್ವೆಸ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳೋಣ. ಸೊ ಅಂದರೆ 40 years ಹಿ ನೀಡ್ ಟು ಇನ್ವೆಸ್ಟ್ ಇನ್ ಮಾರ್ಕೆಟ್. 40 ವರ್ಷ ಇನ್ವೆಸ್ಟ್ ಮಾಡಿ ಅಂತ ಹೇಳೋದು, ನಾನು ವಿಡಿಯೋದಲ್ಲಿ ಹೇಳೋದು ಬಹಳನೇ ಸುಲಭ. ಆದರೆ ರಿಯಲ್ ಲೈಫಲ್ಲಿ ನೀವು 40 ವರ್ಷ ಪೇಷನ್ಸಿಂದ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಅದು ನಿಮ್ಮ ಡೆಡಿಕೇಶನ್ ಹಾಗೆ ನಿಮ್ಮ ಪೇಷನ್ಸ್ಗೆ ಬಿಟ್ಟಿದ್ದು. ಆಸ್ ಐ ಆಲ್ವೇಸ್ ಸೇ, ಇದು ಹೀಗೆ ಅಂತ ಹೇಳೋ ಜವಾಬ್ದಾರಿ ಮಾತ್ರ ನಮ್ಮದು, ಅದನ್ನು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ಒಂದು 20 ವರ್ಷದಲ್ಲಿ ನಿಮಗೆ ಜಾಬ್ ಆಯಿತು ಅಂತ ಅನ್ಕೊಳ್ಳೋಣ. ನಿಮ್ಮ ಸ್ಯಾಲ್ರಿಯಲ್ಲಿ 8,000 ರುಪೀಸ್ನ ನೀವು ಮಂತ್ಲಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀರಾ. ಅಂಟಿಲ್ ಯುವರ್ ಏಜ್ ಎಷ್ಟು? 60 yearsವರೆಗೆ. ಓಕೆ, ಇವಾಗ ನೀವು ಅನ್ಕೊತಾ ಇದ್ದೀರಾ ಈ 20 ವರ್ಷಕ್ಕೆ ಯಾರಮ್ಮ ಜಾಬ್ ಕೊಡ್ತಾರೆ, 24ರಿಂದ 25 ವರ್ಷ ಆಗೇ ಹೋಗುತ್ತೆ ಅಂತ. ಓಕೆ ಫೈನ್, ನಾವು ಈ ಸ್ಟಾರ್ಟಿಂಗ್ ಏಜ್ನು ಕೂಡ ಗಮನದಲ್ಲಿ ಇಟ್ಕೊಂಡ್ಬಿಡೋಣ. ಹಾಗೆ ನೀವು ಆ್ಯಸ್ ಯು ಗ್ರೋ ಅಲ್ಲ, ನಿಮ್ಮ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ನಿಮ್ಮ ಖರ್ಚು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಪ್ರತಿ ವರ್ಷ 5% ಇನ್ಕ್ರೀಸ್ ಮಾಡೋಣ ಮಂತ್ಲಿ SIP ಮೇಲೆ. ಓಕೆ, ಸೊ ಇವಾಗ ಸ್ಟಾರ್ಟಿಂಗ್ ಏಜ್ನ ಕನ್ಸಿಡರ್ ಮಾಡಿಕೊಂಡು ನಾವು ಒಂದು ಪ್ಲ್ಯಾನ್ನ ರೆಡಿ ಮಾಡ್ಕೊಳ್ಳೋಣ. ದ ಪ್ಲ್ಯಾನ್ ವಿಲ್ ಸಮಥಿಂಗ್ ಲುಕ್ ಲೈಕ್ ದಿಸ್. ಸೊ ಅಕಾರ್ಡಿಂಗ್ ಟು ದಿಸ್, ನೀವು ಇವಾಗ 20ನೇ ವರ್ಷದಲ್ಲಿ ಶುರು ಮಾಡ್ತಿದ್ರೆ ಇನ್ವೆಸ್ಟ್ಮೆಂಟ್ನ 8,000 ಇನ್ವೆಸ್ಟ್ ಮಾಡಿ. 25 ವರ್ಷದ ಶುರು ಮಾಡೋದಾದರೆ 12,700 ಈ ಥರ. ಓಕೆ, ಸೊ ನೀವು ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಶುರು ಮಾಡ್ತೀರೋ ಅಷ್ಟೇ ಒಳ್ಳೆಯದು. ಯಾಕಂದರೆ ಅಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ನ ಮಾಡ್ತೀರಾ ಅಷ್ಟು ಜಾಸ್ತಿ ಲಾಭವನ್ನು ತಗೋತೀರಾ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಇನ್ವೆಸ್ಟಿಂಗ್ ಅಟ್ ದ ಏಜ್ ಆಫ್ 20, ಯು ನೀಡ್ ಟು ಇನ್ವೆಸ್ಟ್ ಅರೌಂಡ್ 1.15 crores. ಅದೇ 25 ವರ್ಷದಲ್ಲಿ ನೀವು ಇನ್ವೆಸ್ಟ್ ಮಾಡೋದಾದರೆ ಯು ನೀಡ್ ಟು ಇನ್ವೆಸ್ಟ್ ಅರೌಂಡ್ 1.37 crores. ಅದೇ 30 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಿದ್ದೀರಾ ಅಂತಂದರೆ ನೀವು 1.62 ಕೋಟಿಯನ್ನು ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇವಾಗ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಅಂತ ಗೊತ್ತಾಯಿತು, ಹೇಗೆ ಮಾಡಬೇಕು ಅಂತ ಗೊತ್ತಾಯಿತು. ಆದರೆ ಈಗ ಕ್ವಶನ್ ಏನಪ್ಪ ಅಂದರೆ, ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಎಷ್ಟು ಅಂತ. ಎಷ್ಟು? ಬರೀ 8%. ನಂಬಿಕೆ ಬರ್ತಿಲ್ವಾ? ಇಲ್ಲಿ ನೋಡಿ. ಎಸ್, ವಿ ಆರ್ ನಾಟ್ ಕಿಡಿಂಗ್, ಇಟ್ಸ್ 8%. ಓಕೆ, ಇವಾಗ ನೀವು 8% ಹಾಗೆ 8% ಟ್ಯಾಕ್ಸ್ ರಿಟರ್ನ್ಸ್ನ ಹಾಗೆ 8,000 ಪರ್ ಮಂತ್ ವಿತ್ 5% ಇನ್ಕ್ರೀಸ್ ಆನ್ ಎವ್ರಿ ಇಯರ್ ಮಂತ್ಲಿ SIP ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯು ಗೋನ ಗೆಟ್ 5,23 lakh, 5,23,00,000. ಇಟ್ಸ್ ವೆರಿ ಗುಡ್. ಸೊ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಿದ್ದೀರಾ. ಐ ನೋ ಯು ವಾಟ್ ಯು ಗೋನ ಆಸ್ಕ್ ಮೀ ನೆಕ್ಸ್ಟ್. ನೀವೇನು ಕೇಳ್ತೀರಾ, ಮ್ಯೂಚುವಲ್ ಫಂಡ್ಸಲ್ಲಿ 15ರಿಂದ 16% ಸಿಗುತ್ತೆ, ಬರೀ 8% ಯಾಕಮ್ಮ ಹೇಳ್ತಾ ಇದೆಯಾ? ಓಕೆ, ಯಾಕೆ ಅಂತಂದರೆ ನಿಮಗೆ ಸಿಕ್ಕುವಂಥ 10 to 15%ಅಲ್ಲಿ 10 to 12% ನೀವು ಟ್ಯಾಕ್ಸ್ನೇ ಪೇ ಮಾಡಬೇಕಾಗತ್ತೆ. ಎಸ್, ಆ್ಯಂಡ್ ನಾವು ಬರೀ ಮ್ಯೂಚುವಲ್ ಫಂಡ್ಸ್ ಮೇಲೆ ಮಾತ್ರ ನಾವು ಇನ್ವೆಸ್ಟ್ ಮಾಡ್ತಾ ಇಲ್ಲ. ವಿ ಗೋಣ ಇನ್ವೆಸ್ಟ್ ಆನ್ FD, PPF, EPF, NPS ಎಲ್ಲದ್ರ ಮೇಲೆ. ಸೊ ಪ್ರಾಬಬಲಿ 8 to 9% ಜಾಸ್ತಿನೇ ನಾವು ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆದರೆ ಕನ್ಸರ್ವೇಟಿವ್ ಆಗಿ ನಾವು 8% ತಗೊಳ್ಳೋಣ. ಓಕೆ, ಈ 8% ಟ್ಯಾಕ್ಸ್ ರಿಟರ್ನ್ಸ್ ಇರುವಂತಹ ಒಂದು ಪ್ಲ್ಯಾನ್ನ ನಾವು ಒಂದ್ಸಲ ನೋಡ್ಕೊಂಬರೋಣ. ಸೊ ಇಟ್ ವಿಲ್ ಸಮಥಿಂಗ್ ಲುಕ್ ಲೈಕ್ ದಿಸ್. ಎಸ್, ಸೊ ಇಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ಸ್ ಇದೆ ಅದೆಲ್ಲರ ಪೋಸ್ಟ್ ಟ್ಯಾಕ್ಸ್ನ ರಿಮೂವ್ ಮಾಡಿನೇ ಇಲ್ಲಿ ನಿಮ್ಮದು ಎಕ್ಸಿಬಿಟ್ ಮಾಡಿದ್ದೀವಿ. ಸೊ ಇದನ್ನು ಹೊರತುಪಡಿಸಿ ಬೇರೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಇದೆ, ಲೈಕ್ ಗೋಲ್ಡ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಇವೆಲ್ಲ. ಆದರೆ ಟು ಕೀಪ್ ಇಟ್ ಸಿಂಪಲ್ ನಾವು ಅದನ್ನೆಲ್ಲ ಕನ್ಸಿಡರ್ ಮಾಡಿಲ್ಲ. ಓಕೆ, ಸೊ ಆದಷ್ಟು ಕಡಿಮೆನೇ ಇರಲಿ ಅಂತ ಇಷ್ಟನ್ನು ಮಾತ್ರ ನಾವು ಫೈನಲೈಸ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಿಮ್ಮ ಏಜ್ ಕಡಿಮೆ ಅಂತ ಅಂದ್ಕೊಳ್ಳೋಣ. 50% ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಇನ್ನು ಮಿಕ್ಕಿದ 50%ನ ನಾವು ಎಲ್ಲದಕ್ಕೂ ಹಂಚೋಣ. ಓಕೆ, ಸೊ 20% ಇನ್ FD, 20% ಇನ್ EPF ಆರ್ PPF ಆ್ಯಂಡ್ 10% ಇನ್ NPS. ಸೊ ಇದರಿಂದ ನಿಮಗೆ ಸಿಕ್ಕುವಂಥ ರಿಟರ್ನ್ಸ್ ಇಸ್ ಆಲ್ ಅಬೌಟ್ 9.20%. ಐ ಟೋಲ್ಡ್ ಯು 8 to 9% ಜಾಸ್ತಿನೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಬಟ್ ನಾವು ತೊಗೊಂಡಿರೋದು ಕನ್ಸರ್ವೇಟಿವ್ ಆಗಿ 8% ಅಂತ. ಸೊ ಇದು ಆ್ಯಸ್ ಐ ಪ್ರಾಮಿಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ಲಿ 8,000 ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ ನೀವು ಹೇಗೆ
ಕೋಟ್ಯಾಧಿಪತಿ ಆಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊತೀರಾ ಅದು ನಿಮ್ಗೆ ಬಿಟ್ಟಿದ್ದು. ಹೀಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಮತ್ತೆ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.